ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವಾಗ ಸ್ಯಾಟರ್ಡೇ ನೈಟು ನಾನು ಡಿನ್ನರ್ ಪ್ರಿಪೇರ್ ಮಾಡ್ತಿದ್ದೀನಿ. ಕ್ಯಾಪ್ಸಿಕಮ್ ಮಸಾಲ ಮಾಡೋಣ ಅಂತ. ಸೊ ಕ್ಯಾಪ್ಸಿಕಮ್ ಮಸಾಲ ಮಾಡ್ತಿರೋದ್ರಿಂದ ರೆಸಿಪಿ ಹೇಳ್ಕೊಂಡು ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸಿಂಪಲ್ ರೆಸಿಪಿ, ಮನೇಲೇ ಇರ್ತೀರ, ಟ್ರೈ ಮಾಡಿ. ನಂತರ ಅದೇ ನಾನು ಮಾಡೋ ರೀತಿ ರೆಸಿಪಿ ಸಿಂಪಲ್ಲಾಗಿದೆ. ಸೊ ಫಸ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯಕ್ಕಿಟ್ಟ ಮೇಲೆ ಇದಕ್ಕೆ ನಾನು ಮೆಣಸಿನ್ಕಾಯಿ, ನನಗೆ ಖಾರ ಬೇಕು ಅದಕ್ಕೆ, ಇಲ್ಲಾಂದರೆ ಸ್ಕಿಪ್ ಮಾಡಿದೆ ಏನಿಲ್ಲ. ಸೊ ಆನಿಯನ್ನು ಮತ್ತು ಟೊಮೆಟೊನ ಸ್ವಲ್ಪ ದಪ್ಪ ಕಟ್ ಮಾಡ್ಕೋಬೇಕು. ಫಸ್ಟ್ ಆನಿಯನ್ ಹಾಕ್ಕೊಳ್ಳೋಣ, ಟೊಮೆಟೊ ಆಮೇಲೆ. ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡೆ ನಿಮಗೆ ಹೋಟೆಲಲ್ಲಿ ಬರುತ್ತಲ್ಲ ಆ ರೀತಿ ಚೆನ್ನಾಗಿ ಬರುತ್ತೆ ಆನಿಯನ್ ಟೊಮೆಟೊ. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಸೊ ಕ್ಯಾಪ್ಸಿಕಮ್ನ ನೋಡಿ ಈ ರೀತಿ ದಪ್ಪಗೆ ಕಟ್ ಮಾಡಿ, ಶೇಪ್ ನೋಡಿ ಈ ರೀತಿ. ಸೊ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಾಕೋತೀನಿ, ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೆ. ಚೂರು ಸಾಲ್ಟ್ ಹಾಕ್ಕೊಳ್ಳೋಣ, ಆಮೇಲೆ ಪುನಃ ಹಾಕ್ಕೊಳ್ಳೋಣ. ಎಲ್ಲ ಹಾಕಿದ್ಮೇಲೆ ಇವಾಗ ಕ್ಯಾಪ್ಸಿಕಮ್ಗೆ ಸ್ವಲ್ಪ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ 4 ಮಿನಿಟ್ಸ್ ಬಿಡಿ ಬೇಯೋದಕ್ಕೆ. ಆಮೇಲೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಹಾಕೋಬೇಕಾಗಿರೋದು ಇದು. ಸೊ ಇದರಲ್ಲಿ ನಾನು ಕಾಯಿ ತುರಿ, ಆಮೇಲೆ ಗೋಡಂಬಿ, ಸ್ವಲ್ಪ ಗಸಗಸೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಕಾಯಿ ತುರಿ, ಗೋಡಂಬಿ, ಗಸಗಸೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಸಿಂಪಲ್, ಬೇಗ ಆಗುತ್ತೆ. ಇದಾಗ್ತಿದೆ. ಇದ್ರ ಜೊತೆ ಮಧ್ಯಾಹ್ನನೇ ಸ್ವಲ್ಪ ಜೀರಾ ರೈಸ್ ಮಾಡಿದ್ದೆ. ಜೀರಾ ರೈಸ್ ಇದೆ, ಚಪಾತಿ ಮಾಡ್ತೀನಿ ಇವಾಗ. ಒಂದು ಚಪಾತಿ, ಜೀರಾ ರೈಸ್, ಕ್ಯಾಪ್ಸಿಕಮ್ ಮಸಾಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಟೊಮೆಟೊನು ಸ್ವಲ್ಪ ನೋಡಿ ಈ ಥರ ದಪ್ಪ. ಅದಾದಮೇಲೆ ಅದಕ್ಕೆ ಗೋಡಂಬಿ ಮತ್ತು ಕಾಯಿ ತುರಿ ಎಲ್ಲ ಹಾಕ್ಕೊಂಡಿರೋ ಅದನ್ನು ಹಾಕ್ಕೊಂಡು ಮಸಾಲೆಗಳು ಹಾಕ್ಕೊಳ್ಳೋಣ. ಸೊ ಮಸಾಲೆಗಳು ಏನೇನು ಹಾಕ್ಕೊಳ್ಳೋಣ ಅಂತ ಹೇಳ್ತೀನಿ ಇವಾಗ ನಿಮಗೆ. ಫ್ರೆಂಡ್ಸ್, ಇವಾಗ ಇದಕ್ಕೆ ನಾನು ರುಬ್ಕೊಂಡಿರೋದು ಹಾಕೋತಾ ಇದ್ದೀನಿ. ಸ್ವಲ್ಪ ವಾಟರ್ ಹಾಕ್ಕೊಂಡೆ, ಯಾಕೆಂದರೆ ಕ್ಯಾಪ್ಸಿಕಮ್ ಎಲ್ಲ ಇದ್ರಲ್ಲಿ ಬೇಯಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಮಸಾಲೆಗಳು ಹಾಕ್ಕೊಳ್ಳೋಣ. ಮಸಾಲೆಗಳು ಬಂದು ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿ, ಆಮೇಲೆ ಜೀರಿಗೆ ಪುಡಿ, ಗರಂ ಮಸಾಲ, ಹಾಗೆ ಅದಕ್ಕೆ ಚಿಲ್ಲಿ ಪೌಡರ್. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಮತ್ತೆ ಅವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಈ ಥರ ನೋಡೋಣ, ಲಾಕ್ಡೌನ್ ಮುಗಿಯೋ ತನಕ ಸಿಂಪಲ್ ರೆಸಿಪಿಗಳು ಯಾವ್ದಾದ್ರು ಆದರೆ ಬ್ಲಾಗಲ್ಲಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಕುಕ್ ಮಾಡಿ, ಬೇಗ ಕುಕ್ ಆಗುತ್ತೆ.
ಸೊ ನಾನು ಕ್ಲೋಸ್ ಮಾಡಿ 5 ಮಿನಿಟ್ಸ್ ಕುಕ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಇದು ರೆಡಿ ಆಗುತ್ತೆ. ರೆಡಿ ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇದೇ ನಂದು ಡಿನ್ನರು. ಜೀರಾ ರೈಸ್ ಸ್ವಲ್ಪ, ಒಂದು ಚಪಾತಿ, ಕ್ಯಾಪ್ಸಿಕಮ್ ಮಸಾಲ. ನಮ್ಮ ಚಂದು ತಿಂತಿದ್ದಾರೆ. ಕ್ಯಾಪ್ಸಿಕಮ್ ಮಸಾಲ ಹೇಗಿದೆ? ಓಕೆ ಓಕೆ, ಗುಡ್. ಫ್ರೆಂಡ್ಸ್, ಇವಾಗ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ. ಸೊ ಏನೇ ಚೆಂದು ತಂದಿದ್ರು, ವಾಶ್ ಮಾಡಿ ಇಟ್ಟಿದ್ವಿ. ಕಲ್ಲಂಗಡಿ ಹಣ್ಣು ಕಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟು, ಚಾಟ್ ಮಸಾಲ ಎಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸೊ ಕಲ್ಲಂಗಡಿ ಹಣ್ಣು ಕಟ್ ಮಾಡಬೇಕು. ಚಂದು ಕಾಯ್ತಿದ್ದೀನಿ. ಚಂದು ಯಾರಿಗೂ ಫೋನ್ ಮಾಡ್ತಿದ್ದಾರೆ. ನೆನ್ನೆ ಕಲ್ಲಂಗಡಿ ಹಣ್ಣು ಸಿಕ್ತು. ಸೊ ಇವಾಗ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ನಬೇಕಲ್ಲ. ಇವಾಗ ಕಲ್ಲಂಗಡಿ ಹಣ್ಣು ಇವಾಗ ಸಮ್ಮರ್ಗೆ ತುಂಬ ಒಳ್ಳೆಯದು. ಸೊ ಕಟ್ ಮಾಡ್ತಾ ಇದ್ದೀವಿ. ನೋಡೋಣ. ಚಾಟ್ ಮಸಾಲ ಬೇರೆ ಹಾಕ್ತಾಳಂತ ಅದಕ್ಕೆ. ಫ್ರೂಟ್ ಸಲಾಡ್ ಇಲ್ಲ, ಇದು ಒಂದೇ ಮಾಡ್ತಿರೋದು. ಎಲ್ಲ ಎಷ್ಟೊಂದು ಇದೆ. ಆ್ಯಪಲ್ ಎಲ್ಲ ಇನ್ನು ತಿನ್ನೋದು ಬಾಕಿ. ಇವಾಗೇನೋಪ್ಪ, ನೆನೆಯಿಂದ ನಮ್ಮ ಅಪಾರ್ಟ್ಮೆಂಟ್ ಗ್ರೂಪಲ್ಲಿ ಅಪಾರ್ಟ್ಮೆಂಟ್ಗೆ ಫ್ರೂಟ್ಸು ಡೆಲಿವರಿ ಬರುತ್ತೆ ಅಂತೇನೋ ಹೇಳ್ತಾ ಇದ್ರು. ಏನೋ ಸರಿಯಾಗಿ ಗೊತ್ತಿಲ್ಲ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಮಾರ್ನಿಂಗ್ ಒಂದು ಸ್ವಲ್ಪ ವ್ಲಾಗ್ ಮಾಡಿದೆ, ಆಮೇಲೆ ಫುಲ್ ಮಾಡಲೇ ಇಲ್ಲ, ಮಲಗಿಬಿಟ್ಟಿದ್ದೆ. ಆಮೇಲೆ ಅದು ಇದು ಆಗೋಯ್ತು. ಸೊ ಇವಾಗ ಮತ್ತೆ ಕ್ಯಾಮ್ರಾ ಆನ್ ಮಾಡಿದೆ. ಇವಾಗ ಡಿನ್ನರ್ ಪ್ರಿಪೇರ್ ಮಾಡಬೇಕು. ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ರಸಮ್ ಮಾಡೋದಕ್ಕೆ ಫಸ್ಟು ಬೇಳೆ ಎಲ್ಲ ಕುಕ್ಕರಲ್ಲಿ ಇಟ್ಬಿಟ್ಟು ಆಮೇಲೆ ಸ್ವಲ್ಪ ಅದ್ರ ಮಧ್ಯ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಅವತ್ತೇ ಹಾಕ್ಕೊಬೇಕು ಅಂದ್ಕೊಂಡಿದ್ದೆ, ಟೈಮ್ ಆಗಲೇ ಇಲ್ಲ. ಬಟ್ ಇವತ್ತು ಹಾಕ್ಕೊಳ್ಳೋಣ ಅಂತ. 9 ಗಂಟೆಗೆ ದೀಪ ಹಚ್ಚಬೇಕು. ಸೊ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀವಿ, ನಾನು ಚಂದಿಬ್ರು. ಒಳ್ಳೆಯದು ಹಚ್ಚೋದು ಅದಕ್ಕೆ. ಫ್ರೆಂಡ್ಸ್, ಇವಾಗ ಫೇಸ್ ಪ್ಯಾಕ್ ಹಚ್ಕೊತಾ ಇದೆ. ಸೊ ಇದು ಬಯೋಟಿಕ್ದು, ಬಯೋಟಿಕ್ ಬಯೋಫ್ರೂಟ್ ವೈಟ್ನಿಂಗ್ ಆ್ಯಂಡ್ ಡಿಪಿಗ್ಮೆಂಟೇಷನ್ ಫೇಸ್ ಪ್ಯಾಕ್ ಅಂತೆ. ಉರಿತಾ ಇದೆ. ಟ್ಯಾನ್ ಆಗಿದೆ. ಸೊ ಉರಿದ್ರೆ ಟ್ಯಾನ್ ಆಗಿದೆ ಅಂತ. ನ್ಯಾಚುರಲ್ಲು, ಆರಾಮಾಗಿ ಹಚ್ಕೊಳ್ಳಿ. ಏನು ಎಲ್ಲ ಫ್ರೂಟಿನ್ ಮಾಡಿರೋದು. ರೈಸ್ ಆಯಿತು. ಓಕೆ, ಇದು ಡ್ರೈ ಆಗೋವರೆಗೂ ಬಿಡ್ತೀನಿ. ಡ್ರೈ ಆದಮೇಲೆ ವಾಶ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಇದೇ ಡಿನ್ನರು. ಚಂದು ತಿಂತಿರೋದು. ಏನನ್ ಚಂದು ಡಿನ್ನರು? ರಸಮು, ಸೊಪ್ಪಲ್ಯ, ಹಪ್ಪಳ. ರಸಮ್ ಜೊತೆ ರೈಸ್ ತಾನೆ. ಈಸ್ಟರ್ನ್ ರಸಮ್ ಮಸಾಲ ಪೌಡರ್ ಮಾಡಿರೋದು. ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಪೆಪ್ಪರ್ ಪೌಡ್ರು ಮತ್ತು ಜೀರಾ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೀನಿ. ಇವಾಗ ಈ ಟೈಮಲ್ಲಿ ಒಳ್ಳೆಯದು ರಸಮ್. 8:15 ಡಿನ್ನರ್ ಮಾಡ್ತಿದ್ದೀವಿ. ಸೊ ಪ್ಯಾಕ್ ಹಾಕ್ಕೊಂಡಿದ್ದೆ, ವಾಶ್ ಮಾಡಾಯಿತು. ಅದಕ್ಕೆ ಸ್ವಲ್ಪ ರೆಡ್ ಆಗಿದೆ ಮುಖ ಎಲ್ಲ. ನಾಳೆ ಸರಿ ಹೋಗುತ್ತೆ. ಈ ಡಿನ್ನರ್ ಆದಮೇಲೆ ಕ್ಯಾಂಡಲ್ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಹಚ್ಚೋದಕ್ಕೆ. ಸೊ 9 o'clock ಹಚ್ಚುತ್ತೀವಿ. ನೀವೆಲ್ಲ ಯಾರ್ಯಾರು ಹಚ್ಚಿದ್ರಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ಇವಾಗ ಇನ್ನು 3 ನಿಮಿಷ ಇದೆ ಲೈಟ್ ಆಫ್ ಮಾಡಿ ಕ್ಯಾಂಡಲ್ ಹಚ್ಚೋದಕ್ಕೆ. ಎಲ್ಲರೂ ಹಚ್ಚಿದ್ದಾರೆ. ಲಾಸ್ಟ್ ಟೈಮ್ ಕ್ಲಾಪ್ಸು ಕೂಡ ಎಲ್ಲ ಬಂದು ಮಾಡಿದರು. ಸೊ ನೋಡೋಣ. ನಾನು ಕ್ಯಾಂಡಲ್ ಇಟ್ಕೊಂಡು ರೆಡಿಯಾಗಿದ್ದೀನಿ ಹಚ್ಚೋದಕ್ಕೆ.
ಓಕೆ ಗಾಯ್ಸ್, ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇವಾಗ ಮಲ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಇಬ್ಬರೂ. ಸೊ ವಾಟರ್ ಬಾಟಲ್ ತೊಗೊಂಡು, ಈ ವಾಟರ್ ಬಾಟ್ಲ್ ಬಗ್ಗೆ ತುಂಬ ಕೇಳ್ತಿದ್ದೀರಾ. ಇದು ನಾವು ಬಿಗ್ ಬಜಾರಲ್ಲಿ ತೊಗೊಂಡಿದ್ದು. ಸೊ ನಿಮಗೆ ಅಮೆಝಾನ್ ಎಲ್ಲ ಕಡೆ ಸಿಗ್ಬೋದು, ನೋಡಿ. ತುಂಬ ಜನ ಕೇಳ್ತಾ ಇದ್ರಿ ಅದು ಎಲ್ಲಿ ತೊಗೊಂಡಿದ್ದು ಅಂತ. ಇದು ಬಿಗ್ ಬಜಾರಲ್ಲಿ. ಇವಾಗ ಅಮೆಝಾನ್ ಡೆಲಿವರಿ ಕೊಡ್ತಿಲ್ಲ ಈ ಥರ ಐಟಮ್ಸ್ ಎಲ್ಲ. ಸೊ ಕೊಟ್ಟಾಗ ಚೆಕ್ ಮಾಡಿ ಸಿಗುತ್ತೆ. ಮಲ್ಕೋಬೇಕು ಇವಾಗ. ಗುಡ್ ನೈಟ್. ಸೊ ಎಲ್ಲರೂ ದೀಪ ಹಚ್ಚಿದ್ರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಕ್ಯಾಂಡಲ್ ಹಚ್ಚಿದ್ವಿ. ಸೊ ಯಾರ್ಯಾರು ದೀಪ ಹಚ್ಚಿದ್ರೆ ಕಮೆಂಟ್ ಮಾಡಿ ಹೇಳಿ ನನಗೆ, ನಾವು ಮಾಡಿದ್ವಿ ಅಂತ. ಸೊ ನನಗೆ ಗೊತ್ತಾಗತ್ತೆ. ಗುಡ್ ನೈಟ್ ಎಲ್ರಿಗೂ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.